ಸಂಡೇ ಸ್ಪೆಷಲ್ ವಿಡಿಯೋ ಇವತ್ತು. ಅಡಿಗೆ ಅಲ್ಲ, ಮಕ್ಳ ಜೊತೆ ಆಟ. ಇವತ್ತು ಮಕ್ಳ ಜೊತೆ ಆಟ ಆಡೋ ವಿಡಿಯೋ, ನಿಮಗೆ ಸ್ವಲ್ಪ ಚೇಂಜ್ ಇರ್ಲಿ ಅಂತ. ನಮ್ಮನೇಲಿ ತೀಟ ಯಾರಮ್ಮ? ಗೊಂಬೆ ಬಿಟ್ರೆ ಈಗ ನೆಕ್ಸ್ಟ್ ಇವಳು ಕೆಂಚು. ಬಾರು ಕೆಂಚು. ಬಲೆ ತೀಟೆ ನಂಬರ್ 1 ಗೊಂಬೆ ತಮ್ಮ. ಗೊಂಬೆ ತಮ್ಮ ಸಿಡ್ಕ್ ಮುದ್ದಿ ಸಿಂಗಾರ ಅವನು. ಇಲ್ಲ, ಎಷ್ಟು ಚೆನ್ನಾಗಿದ್ದಾರೆ ನೋಡು. ಸಿಡ್ಕ ಇಲ್ಲ ಏನ್ರೋ ಮಾಡ್ತಾ ಇದ್ದೀರಾ ಮಕ್ಕಳು? 1 kg ಐತೆ ನನ್ನ ಯಾವ 1 kg ಇದಾನೆ ಅವನು? 1/4 kg ಇಲ್ಲ ಅವನು. ನೋಡು ನೋಡು ಓಡೋದ್ ನೋಡು. ಬಾರಕಂತ ಆಟ ಆಡೋಣ. ಸೆಕೆಂಡ್ ಇಸ್ಕೊಳಮ್ಮ, ಒಳ್ಳೆ ಪೂಜೆ ಹೇಳ್ಕೊಡಮ್ಮ ಎಲ್ಲಾರು. ಹೇಳ್ಕೊಟ್ಟಿದ್ದೀನಿ. ಯಾಕೆ ಸೆಕೆಂಡ್? ಕೂತ್ಕೋ. ಆಯ್ತು. ಹೈಫೈ ಕೊಡು ಮನೆ. ಮೈ ಬಗ್ಗಲ್ಲಮ್ಮ ಆಗ್ಲೇ ಅವನ್ಗೆ. ಅಮ್ಮನ ಕೈ ತೊತ್ತು ಡುಮ್ಮ ಆಗೋನೆ ಇವನು, ಡುಮ್ಮ ಆಗೋನೆ. ನಿನ್ನ ಹೆಸರೇನು ಹೇಳು? ಕೆಂಚ. ಆಡಿದೆ, ಎಷ್ಟು ಆಡಿದೆ ಗೊತ್ತೇ ಇನ್ಮೇಲೆ. ಹೇಳ ಒಂದ್ ಹಾಡು. ಓ ಕೆಂಚ ನೀನಂದ್ರೆ ನಂಗಿಷ್ಟ ಕಡೋ, ಕೆಂಚಾಲೋ ಮಚಾಲೋ ಗೊಬ್ಬರ ನೆಂಡವುಗಳು. ಪಾಪ ಗೊಂಬೆ ಮುದ್ದು ಅದು ಗೊಂಬೆ ತಮ್ಮನ ಏನ್ ಹೆಸರು? ಕೆಂಚ. ಬರ ಕೆಂಚಾಲೋ ಮಂಚಾಲೋ. ಕಡಿಯಮ್ಮ ಮೇಡಮ್, ಎಡ್ ಮೇಡಮ್ ನ ಕಡಿಯಮ್ಮ. ಯಾರಮ್ಮ? ಹಾಕಮ್ಮ ವಿಸಿಲ್ ಹಾಕಮ್ಮ, ಎಲ್ಲ ಬರ್ತಾರೆ. ಎವ್ರಿಬಡಿ ಶುಡ್ ಕಮ್ ನೌ. ಕ್ಲಾಸ್ ಓಪನ್ ಆಗಿದೆ. ಇಂಗ್ಲಿಷ್ ಅಂಡ್ ಕನ್ನಡ ಕ್ಲಾಸ್ ಓಪನ್. ಎಲ್ಲ ಬರ್ಬೇಕು ಇವಾಗ. ಡಿಂಗ್ ಡಾಂಗ್ ಬೆಲ್. ಪ್ಯಾರೆಟ್ ಎತ್ಕೊಂಬರ್ತಾಳೆ. ಸ್ಲೇಟ್ ಎತ್ಕೊಂಬನ್ರಿ, ಬಳಪ ಎತ್ಕೊಂಬನ್ರಿ, ಬುಕ್ ಎತ್ಕೊಂಬನ್ರಿ ಅಂದ್ರೆ ಇವಳು ಪ್ಯಾರೆಟ್ ಎತ್ಕೊಂಬರ್ತಾಳೆ. ಯಾರು ಇದು? ಎಲ್ಲಾರನು ಇಂಟ್ರೊಡ್ಯೂಸ್ ಮಾಡಮ್ಮ ವಿಡಿಯೋ ಅಲ್ಲಿ. ತುಂಬಾ ಜನ ಹೆಸರೆಲ್ಲ ಮರ್ತೋಗಿರ್ತಾರೆ. ಇಂಟ್ರೊಡ್ಯೂಸ್ ಮಾಡೋರಿ ಎಲ್ಲಾರನು. ಫಸ್ಟ್ ಗುಡ್ ಹಾಕೋ. ಬಂದ್ರು ಇರಮ್ಮ ಹೇಳಮ್ಮ. ಇವಳು ಚೆರಿ, ಇವಳು ಕೆಂಚಿ, ಇವನು ಕೆಂಚ. ಅವಳು ಬರೀ ಚಾಪೆ ಕಿತ್ತಾಕ ರಾಡಿ. ಸೀನಿಯರ್ ಪುಟ್ಟಿ. ಅವಳ ಹೆಸರು ಪುಟ್ಟಿ. ಮುಖ ತೋರ್ಸಪ್ಪ ಎಲ್ಲಾರ್ದು ನೀಟಾಗಿ. ಸಿನಿಮಾ ತುಂಬಾ ಜನಕ್ಕೆ ನಮ್ಮ ಮಕ್ಕಳ ಹೆಸರೇ ಗೊತ್ತಿಲ್ಲ. ಎಲ್ಲರಿಗೂ ಗೊತ್ತು. ಸಾಮಾನ್ಯ ಯೂಟ್ಯೂಬ್ ಅಲ್ಲಿ ಗೊತ್ತಿಲ್ಲ, ಇನ್ಸ್ಟಾಗ್ರಾಮ್ ಅಲ್ಲಿ ಗೊತ್ತು. ಇವಳ ಹೆಸರು ಕುರಿ ಏನಕ್ಕೆ ಇಟ್ಟಿದ್ದೀರ ಅಂದ್ರೆ ಇನ್ನೊಂದಿನ ಹೇಳ್ತೀನಿ ಅವಳ ಕಥೆನ. ಉಳಿದಾಳಲ್ಲ ಮನೆ ಮುದ್ದಾದ ಗೊಂಬೆ ರಂಬೆ. ನನ್ ಮುದ್ದು ಕಂದಮ್ಮ ಅವಳು. ಮೊಮ್ಮಗಳು, ನನ್ ಮುದ್ದು ಮೊಮ್ಮಗಳು. ಕುಕ್ಕರ್ ಆಟ ನೋಡಿಲ್ಲ ಅಂದ್ರೆ ನೋಡಿ, ಇನ್ಸ್ಟಾಗ್ರಾಮ್ನಲ್ಲಿ ಬಂದು ಕುಕ್ಕರ್ ಮೇಲೆ ಕುತ್ಕೋತಾಳೆ, ಮಡಕೆಯಲ್ಲಿ ಕುತ್ಕೋತಾಳೆ, ಬಗೀಟ್ ಕಡೆ ಕುತ್ಕೋತಾಳೆ. ಆಡಿದ್ದೆ ಆಟ ಈ ಮನೇಲಿ. ಅವಳು ಹೇಳ್ದಂಗ್ ನಾವು ಹೇಳ್ಬೇಕು. ಇವರಿಬ್ರು ಸೋ ಕ್ಯೂಟ್. ಅಮ್ಮ ಮಗಳು. ಇವಳು ಕುರಿ, ಅವ್ರ ಮಗಳು ಚೆರಿ. ಅಮ್ಮ ಮಕ್ಳು ಇವ್ರಿಬ್ರು. ಏನ್ ಮುದ್ದು ಮಾಡ್ತಾ ಇದ್ದೀರಾ ಅಮ್ಮ ಮಕ್ಳು? ಎಷ್ಟು ಚೆನ್ನಾಗಿ ಕೈ ಇಟ್ಕೊಂಡು ಪಕ್ಕ ಕೂತ್ಕೊಂಡು ಲವ್ ಮಾಡ್ತಾ ಇದಾರೆ. ನೋಡಿ ಅಲ್ಲೊಂದ್ ಗ್ಯಾಂಗ್ ನೋಡಿ. ಏಯ್ ಬೇಬಿ ಬಾರ ಬೇಬಿ. ಅವನು ಒಣ್ಣಲ್ಲಿ ಗಂಡ್ಸು, ಅವಳ ಪಕ್ಕ ಇರೋದು ಗೌರಿ. ಪುಟ್ಟಿ ಮಗಳು ಗೌರಿ. ಫುಲ್ ಫ್ಯಾಮಿಲಿ ಪ್ಯಾಕು. ಇಲ್ಲಿರೋದೆಲ್ಲ ಫುಲ್ ಫ್ಯಾಮಿಲಿ ಪ್ಯಾಕು. ಇಂಟ್ರೊಡ್ಯೂಸ್ ಮಾಡ್ಸೋಕ್ ಇನ್ನೊಂದ್ ಸ್ವಲ್ಪ ಜನ ಇದಾರೆ, ಬನ್ನಿ. ಗುಲಾಬಿ ಬಂದು ನಮ್ ಟೈಗರ್. ಹಾಯ್ ಟೈಗರ್. ನಮ್ ಮುದ್ದು ಟೈಗರ್ ಬಂತು. ಮುದ್ದಾದ ಗೊಂಬೆ ಅನ್ನಲ್ಲ, ಗೊಂಬೆ ಅವ್ರ ಅಮ್ಮ. ಅವಳು ಎತ್ತಿರ ಮಹಾತಾಯಿ ಗೌರಮ್ಮ. ಇವಳ್ಗೊಂದು ಆಡಿದೆ. ನಿನ್ನ ಗಂಡ ಯಾರಮ್ಮ? ನಮ್ಮ ಮನೇಲಿ ಮಕ್ಕಳು ತಾಯಿ ಅಂದ್ರು ಎಲ್ಲ ಒಟ್ಟಿಗೆ ಇದಾರೆ. ಇವ್ರು ಮೆಜಾರಿಟಿ ಇದಾರೆ ನಮ್ಮಲ್ಲಿ. ಫುಲ್ ಬ್ಲಡ್ ಲೈನ್ ಹಂಗೆ ತಲೆಮಾರಿ. ಇವಳು ಅಂತ ಟೈಗರ್ ಹುಲಿ. ಗುಲಾಬಿ. ಅವಳ ಹೆಸರು ಗುಲಾಬಿ. ಹಾಯ್ ಹೇಳೆ. ಹಾಯ್. ಕಣ್ಣೆ ಬಿಡಲ್ಲ ಅವಳು. ಹೌದು ಇದು. ಇವಾಗ ಯಾರಿಗೆ ತಿಂಡಿ? ಸ್ನಾಕ್ಸ್ ಟೈಮು. ನನ್ ಮಾತ್ ಕೇಳಿದವ್ರು ಮಾತ್ರ ಅಷ್ಟೇ. ನನ್ನ ಮಾತು ಯಾರು ಕೇಳ್ತಾರೆ ಮನೇಲಿ ಅವ್ರಿಗೆ. ವಾ ಬರ್ರೋಲೇ. ಬೇಬಿ ಅಮ್ಮ, ನಿನ್ಗೆ ಇಷ್ಟರಲ್ಲಿ ಯಾರು ಫೇವ್ರೇಟ್ ಅಮ್ಮ? ನನ್ಗೆ ಯಾರು ಇಲ್ಲ. ಇವನು ಬೇಬಿ. ತಿಮ್ಮ. ನಮ್ಮ ಮಗಳ ತಮ್ಮ ತಿಮ್ಮ. ಅಲ್ಲ ಇವಾಗ ನೀನ್ ಇಷ್ಟ ಜನ ಅಲ್ಲ, ಹೇಳು ನಿನ್ ಫೇವ್ರೇಟ್ ಯಾರು ಹೇಳು? ಯಾರಿಲ್ಲ, ಎಲ್ಲರನ್ನು ಒಂದೇ ಸಮ ನೋಡ್ಬೇಕು ಅಮ್ಮಂದ್ರು. ಅವ್ರ ಫೇವ್ರೇಟ್ ಗಿವ್ರೇಟ್ ಏನಿಲ್ಲ. ಆದ್ರೂ ಒಂದ್ ಇರುತ್ತಲ್ವಾ? ಅಲ್ಲಿ ನೋಡ್ ಸ್ವಲ್ಪ
ಅದ್ ನೋಡ ತುಂಟಾಟನ ಫೇವ್ರೇಟ್ ಅಲ್ಲ ಅಂದ್ರೆ ಕೋಪ ಬರುತ್ತೆ. ಮೊದಲನೇ ಮಗಳು ಲವ್ ಮಾಡಲ್ಲ ಅಂದ್ರೆ ಕೋಪ ಬರುತ್ತೆ. ಸೊಸೆ ಅವಳನ್ನ ಪ್ರೀತಿ ಮಾಡಿಲ್ಲ ಅಂದ್ರೆ ಕೋಪ ಬರುತ್ತೆ. ಎಲ್ಲರೂ ಬೇಕು ನನಗೆ. ನೀನ್ ಅವ್ರನ್ನ ಬಿಟ್ಟಿರಲ್ಲ ಅಲ್ಲ, ನಮ್ಮನ್ ಬೇಕಾದ್ರೆ ಬಿಟ್ಟಿರ್ತೀಯ ನೀನು. ಖಂಡಿತ ಇರ್ತೀನಿ. ನೀವು ಬದುಕೋದಕ್ ಚೆನ್ನಾಗಿ ದಾರಿ ಗೊತ್ತು, ಬದುಕ್ತೀರಾ. ಪಾಪ ಮುಖ ಪ್ರಾಣಿಗಳಲ್ಲಮ್ಮ, ನಾವು ಮಕ್ಕಳ ತರ ನೋಡ್ಕೊಂತಾ ಇದೀವಿ ಅವಾಗಿಂದ. ಸಿಕ್ಕಾಪಟ್ಟೆ ಅಡಿಕ್ಷನ್ ಅಲ್ವಾ ನಿನಗೆ ಮಕ್ಳು? ಇನ್ನ ಒಂದ್ 50 ಇದ್ರು ಸಾಕೋತೀನಿ. ತಂದ್ ರೇಷನ್ ನೀನ್ ಹಾಕು, ನಾನ್ ನೋಡ್ಕೊತೀನಿ. ನಮ್ಮ ಅಮ್ಮಂಗೆ ಭಾರಿ ಪ್ರೀತಿ. ಅಮ್ಮ ನೀನ್ ನಾಯಿ ಇಷ್ಟನಮ್ಮ ನಿಂಗೆ? ಇಷ್ಟ ಅಮ್ಮ. ಬಾಡಿಗೆ ಮನೇಲಿ ಇದೀವಮ್ಮ. ಅದಕ್ಕೆ ನಾನು ಹೇಳ್ದೆ DKC 1 ಎಕರೆ ಜಾಗ ಕೊಟ್ರೆ ನಾನು ಹೆಣ್ಮಕ್ಳೆಲ್ಲ ಸಾಕೊಂಡು ಆರಾಮಾಗಿರ್ತೀನಿ. ದಿನ ಬೆಳಗ್ಗೆ ಎಷ್ಟೊತ್ತಿಗೆ ಎದ್ದೇಳ್ತೀಯ ನಿನ್ ಮಕ್ಳಿಗೋಸ್ಕರ? ನಿನ್ ಟೈಮ್ ಟೇಬಲ್ ರುಟೀನ್ ಹೇಳು. ಮಕ್ಳಿಗೋಸ್ಕರ, ನಮಿಗೋಸ್ಕರ ಬೇಡ. ಬೆಳಗ್ಗೆ ನಾನು 5 ಗಂಟೆ 5 ಗಂಟೆಗೆ ಎದ್ದೇಳ್ತೀಯಾ? ಆಮೇಲೆ ಇಲ್ಲ 5 ಗಂಟೆಗೆ ಎದ್ದು 5:30 ತನಕ ಅವ್ರಿಗೆ ಕ್ಲೀನಿಂಗ್ ಮಾಡ್ತಾ ಇರ್ತೀನಿ. ಕಣ್ ಕ್ಲೀನ್ ಮಾಡೋದು, ಕೂಮ್ ಮಾಡೋದು. 5ರಿಂದ 5:30 ತನಕ ಕಂಟಿನ್ಯೂಸ್ಲಿ ಕೆಲಸ ಆಗುತ್ತೆ. 5:45ಗೆ ಕಸ ಗುಡಿಸ್ಬೇಕು. ಗುಡಿಸಾಗಿದ ತಕ್ಷಣ ಊಟ ಶುರು. ಎಲ್ಲರಿಗೂ ಊಟ ಶುರು. ಎಲ್ಲರಿಗೂ ಗ್ರೇವಿ ಹಾಕ್ತೀನಿ. ಅವಾಗ ಡ್ರೈ ಫುಡ್ ಹಾಕಲ್ಲ. ಡ್ರೈ ಫುಡ್ ಹಾಕೋದೇ ಬೇಡ, ಫಸ್ಟ್ ಗ್ರೇವಿ ಹಾಕಿ ಎಲ್ಲ ತಿಂದಾದ್ಮೇಲೆ ಕೆಲವು ತಿನ್ನಿಸ್ಕೊಳ್ಳೋ ಮಕ್ಳುಗಳು ಇದ್ದಾರೆ, ತಿನ್ನೋರು ಇದ್ದಾರೆ. ಎಲ್ಲರಿಗೂ ಆದ್ಮೇಲೆ ನೆಕ್ಸ್ಟ್ ಡ್ರೈ ಫುಡ್ ಎಲ್ಲ ಒಂದು 4 ತಟ್ಟೆಲಿ ಹಾಕ್ಬಿಡ್ತೀನಿ. ಹಾಕಿದ ತಕ್ಷಣ ನಾನು ಹೋಗಿ ಕೈ ಕಾಲು ತೊಳೆದು ನಾನು ಫ್ರೆಶ್ ಅಪ್ ಆಗಿ ಹಲ್ಲುಜ್ಜಿ ಕಾಫಿ ಕುಡಿತೀನಿ, ಟೀ ಕುಡಿತೀನಿ. ಬೆಳಗ್ಗೆ ಎದ್ದು ಟೀ ಕುಡಿದ ತಕ್ಷಣ ಮನೆ ಕೆಲಸ ಶುರು. ಸ್ನಾನ ಮಾಡಬೇಕು. ಇವ್ರದ್ದೆಲ್ಲ ಟಾಯ್ಲೆಟ್ ಸ್ಟಾರ್ಟ್ ಆಗುತ್ತೆ. ತಿಂದು 1 ಅವರ್ ಆದ್ಮೇಲೆ ಎಲ್ಲರೂ ಟಾಯ್ಲೆಟ್ ಹೋಗ್ತಾರೆ. ಬ್ಯಾಕ್ ಟು ಬ್ಯಾಕ್ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಏನ್ರು ಕ್ಯಾಟು ಬಾಯಿಲಿ. ಆಮೇಲೆ ಇವ್ರು ಮಲ್ಕೊಂಡ್ಬಿಡ್ತಾರ ಅಷ್ಟೇ ಅಲ್ವಾ? 11 ಗಂಟೆ ತನಕ ಆಟ ಆಡ್ತಿರ್ತಾರಮ್ಮ. ನೀರ್ ಕುಡಿಯೋದು, ನೀರ್ ಚೇಂಜ್ ಮಾಡ್ತಾ ಇರ್ಬೇಕು. ತಿಂದಿದ್ ಪ್ಲೇಟ್ ಕ್ವಾಂಟಿಟಿ ಕಡಿಮೆ ಆಗಿದ ತಕ್ಷಣ ಎಲ್ಲ ಒಂದು 4 ಪ್ಲೇಟಿಂದ 1 ಪ್ಲೇಟ್ ತರೋ ತನಕ ತಿಂತಾ ಇರ್ತಾರೆ. ಯಾಕೋ ಕರ್ಕೊಂಬರ. ಆಮೇಲೆ 11 ಗಂಟೆಗೆ ಮಲಿಕೊಂಡ್ರೆ 11 ಗಂಟೆ ಬಂದ್ರೆ ನೋಡಿ 4:15 ಆದ್ರೆ ಹಿಂಗೆ ಎಲ್ಲ ಗುಂಪಾಕೊಂಡ್ ಕುತ್ಕೊಬಿಡ್ತಾರ ಮನೇಲಿ. ಇವಾಗ ಆಟ ಇವ್ರದ್ದು ಶುರು. ಇವಾಗ ಇನ್ನು ಎದ್ರೆ ಇವ್ರಿನ್ ರಾತ್ರಿ ಗಂಟೆ ಮಲ್ಗಲ್ಲ. ಈ ಮನೇನ ಅರಮನೆ ಮಾಡ್ಕೊಂಡಿದ್ದಾರೆ. ಅದ್ರೊಳಗಡೆ ಹೋಯ್ತಾರೆ, ಕಿತ್ತಾಡ್ತಾರೆ, ಆಟ ಸಾಮಾನ್ ಇದೆ, ಹೊಡೆದಾಡ್ತಾರೆ, ಜಾಲಿ ಮಾಡ್ತಾರೆ. ಕರ್ಕೊಂಬ ಪಾಪನ. ಎಲ್ಲ ಇವಾಗ ಆಟ ಸಮಯ ಶುರು ಅವರಿಗೆ. ಇವಾಗಿಂದ ರಾತ್ರಿ 10:30 11 ಗಂಟೆ ತನಕನೂ ಆಟ, ನಾನ್ ಸ್ಟಾಪ್ ಆಟ. ಇವಾಗ ಕಿರ್ಚೋದ್ ಯಾಕೆ? 11 ಗಂಟೆ ತನಕ ಆಟ ಆಡ್ತಿರ್ತಾರೆ. ಮತ್ತೆ 4 ಗಂಟೆಗೆ ಫುಡ್ ಕೊಡ್ತೀವಿ, ನೀರ್ ಕೊಡ್ತೀವಿ. ಎಲ್ಲ ಚೇಂಜ್ ಇರುತ್ತೆ. ತಟ್ಟೆ ಪ್ಲೇಟು ನೀರ್ಗಳೆಲ್ಲ ಫುಲ್ಲು ಚೇಂಜ್ ಇರುತ್ತೆ. 1 ಟ್ರಿಪ್ ಎಲ್ಲರಿಗೂ ಕೂವ್ ಮಾಡ್ತೀನಿ. ಇಷ್ಟೊತ್ತಲ್ಲಿ ನಮ್ಮನೆ ಕೆಲ್ಸಗಳು ಇರುತ್ತೆ. ಅಂದ್ರೆ ಡಸ್ಟಿಂಗ್ ಅಂತಾರಲ್ಲ, ಅದು ಕ್ಲೀನ್ ಮಾಡ್ಬೇಕು. ನಾವಿನ್ನ ರೆಡಿ ಆಗಿಲ್ಲ, ರೆಡಿ ಆಗ್ಬೇಕು. ಇವ್ರಗಳ್ದೆಲ್ಲ ಆದ್ಮೇಲೆ ನಮ್ಗೊಂದು ಒಳ್ಳೆ ಟೀನೋ ಕಾಫಿನೋ ಬ್ರೇಕು. ಅಮ್ಮ ತುಂಬಾ ಜನ ಕೂದ್ಲು ಉದ್ರಲ್ವಾ ಅಂತ ಅವಳು ಮಸಾಜ್ ಮಾಡ್ತಿದ್ಯಲ್ಲ, ಹಿಂಗ್ ಬೆನ್ನಿಂಗ್ ಸೋರ್ಬಿಟ್ಟು ಉದ್ರಲ್ಲ ಮಗನೆ. ನಾವು ಕೊಡೋದು ಮೇನ್ ಏನು ಕೂದಲು ಉದುರುತ್ತೆ. ಕೂದಲು ಉದುರೋದು ಏನಕ್ಕೆ ಅಂದ್ರೆ ಫಸ್ಟ್ ಆಗಿ ಹೇಳ್ತೀನಿ, ಅವ್ರನ್ನ ಹೆಲ್ದಿಯಾಗಿ ನಾವು ನೋಡ್ಕೋಬೇಕು, ಹೈಜಿನಿಕ್ ಆಗಿರ್ಬೇಕು. ಇದಿದ್ರೆ 2. ಮೊದಲಾಗಿ ಇವ್ರಿಗೆ ವ್ಯಾಕ್ಸಿನೇಷನ್ ನೋಡ್ಬೇಕು, ವೆಯ್ಟ್ ಎಷ್ಟಿದ್ದಾರೆ ನೋಡ್ಬೇಕು, ಏನಕ್ಕೆ ಏರ್ ಫಾಲ್ ಆಗ್ತದೆ, ಫುಡ್ ಏನಾರು ಚೇಂಜ್ ಮಾಡ್ಬೇಕಾ, ಇವ್ರದ್ದು ಲೈಫ್ ಸ್ಟೈಲ್ ಏನಾರು ಚೇಂಜ್ ಆಗ್ಬೇಕಂತ ನಾವು ತಿಳ್ಕೊಬೇಕು ಫಸ್ಟ್. ಸುಮ್ಮನೆ ಏನೋ ಯಾವುದೋ ಒಂದು ಲೋಕಲ್ ಊಟ ಹಾಕೋದು, ಬೇಕಾಬಿಟ್ಟಿ ಹಾಕೋದು, ಹಾಕ್ಬಿಟ್ಟು ಬೆಳಿಗ್ಗೆ ಹೋಗಿ ರಾತ್ರಿ ಹಾಕೋದು, ನೀರನ್ನ ಚೇಂಜ್ ಮಾಡಲ್ಲ, ಅದ್ರೊಳಗಡೆ ಎಲ್ಲ ಕೂದಲು ಬಿದ್ದಿರುತ್ತೆ ನೀರೊಳಗಡೆ. ಪ್ರತಿ ಒಂದನ್ನು ಇವ್ರನ್ನ ನಾವು ಮೇಂಟೈನ್ ಮಾಡ್ಬೇಕು. ಇವ್ರಿಗಾಗಿ ನಮ್ ಬದುಕು ಅಂತ ಇರ್ಬೇಕು ಹೊರತು ನಮ್ ಬದುಕಾಗಿ ಇವರಲ್ಲ. ಇವರೇ ನಮಗೋಸ್ಕರ ಇದ್ದಾರೆ ಅಂದ್ರೆ ನಾವು ಅವ್ರಿಗೋಸ್ಕರ ಕೂತ್ಕೋಬೇಕು, ಟೈಮ್ ನೋಡ್ಬೇಕು. ವೆಯ್ಟ್ ಗೇನ್ ಆಗ್ತಾ ಇದಾರ ಅಂತ ನಾವು ತಿಂಗಳು ಚೆಕ್ ಮಾಡ್ಕೋಬೇಕು. ನಮ್ ಕೈಯಲ್ಲಿ ಎತ್ಕೊಂಡ್ರೇನೆ ಗೊತ್ತು. ನಾವೇನು ವೇಯಿಂಗ್ ಮಿಷನ್ ಏನು ಇಟ್ಕೊಂಡಿಲ್ಲ. ಇವ್ರನ್ನ ಎತ್ಕೊಂಡ್ರೇನೆ ನಮಗ್ ಗೊತ್ತಾಗುತ್ತೆ. ಏನಾದ್ರೆ ಹೇರ್ ಫಾಲ್ ಆಗಿದ್ರೆ ಇಮಿಡಿಯೇಟ್ ಆಗಿ ಇವ್ರಿಗೆ ಮೆಡಿಸಿನ್ ಹಾಕ್ತಿವಿ. ಇಲ್ಲಾಂದ್ರೆ ಶಾಂಪುಗಳನ್ನ ತಂದು ಚೇಂಜ್ ಮಾಡ್ತಾ ಇರ್ತೀವಿ. ಊಟ ಪ್ರತಿಯೊಂದನ್ನು ನೋಡ್ತೀವಿ. ಲೂಸ್ ಮೋಷನ್ ಆಗ್ತಾ ಇದೆಯಾ, ವಾಮಿಟ್ ಆಗ್ತಾ ಇದೆಯಾ, ಏರ್ ಫಾಲ್ ಆಗ್ತಾ ಇದೆಯಾ, ಎಲ್ಲವೂ ಚೆಕ್ ಮಾಡ್ಬೇಕು. ಹೈಜಿನಿಕ್ ಆಗಿದ್ದಾರ, ನಾವು ಹೈಜಿನಿಕ್ ಆಗಿ ಇಟ್ಕೊಂಡಿದೀವ ಮನೇನ. ಫುಲ್ ಕಂಪ್ಲೀಟ್ ಕೆಲಸ ಜಾಸ್ತಿನೇ ಇರುತ್ತೆ. ಅವಳಿಗೆ ಸೌರು ಬೆನ್ ಸೌರು ಬಿಟ್ಟು ತೋರ್ಸು, ಕೂದಲು ಉದ್ರೋದು ಕೆಳಗ್ ತೋರ್ಸು, ನೀನ್ ಮೇಲೆ ಎತ್ಬಿಡಕ್ಕೆ ನಲ್ಲೇ ತೋರ್ಸು. ನೋಡಮ್ಮ ನೋಡಿ ಕೂದ್ಲೇ ಉದ್ರಲ್ಲ ನಮ್ಮ ಮನೇಲಿ. ನಮ್ಮಲ್ಲಿ ಎಷ್ಟೋ ಜನ ಬರ್ತಾರೆ, ಅವ್ರು ಹೇಳ್ತಾರೆ ಏನ್ ಇಷ್ಟೊಂದು ನೀಟಾಗಿರುತ್ತೆ, ನಮ್ಮ ಮನೇಲಿ 1 2 ಇರೋದಕ್ಕೆ ಮನೆ ಎಲ್ಲಾ ಕೂದಲು ಹಾರ್ತವೆ ಅಂತಾರೆ. ಕೆಲ್ಸ ಮೇನ್ ಇವ್ರಿಗಾಗಿ ನಾವು ಮುಡುಪಾಗಿ ಟೈಮ್ ಇಟ್ಕೊಂಡ್ರೆ ಖಂಡಿತ ಇವರು ಚೆನ್ನಾಗಿರ್ತಾರೆ, ವೆಯ್ಟು ಚೆನ್ನಾಗಿ ಬರ್ತಾರೆ. ಹೇರ್ ಫಾಲ್ ಆಗೋದು ಮೊದಲು ಹೆಲ್ತ್ ಇಶ್ಯೂಸ್ ಇಂದ. ಹೆಲ್ತ್ ಇಶ್ಯೂಸ್
ಫುಡ್ ಚೆನ್ನಾಗಿ ಕೊಡಿ, ನೀರ್ ಚೆನ್ನಾಗಿ ಕೊಡಿ, ಊಟಗಳನ್ನ ಕರೆಕ್ಟಾಗಿ ರೊಟೀನ್ ಕೊಡಿ. ಬೆಕ್ಕಳಿಗೆ ಮಾತ್ರ 2 ಟೈಮ್ ಊಟ ಕೊಡಿ ಸಾಕು. 8 ಗಂಟೆ ರಾತ್ರಿ ನಿಲ್ಲಿಸ್ಬಿಡಿ, ಊಟನ ಕೊಡಬೇಡಿ. ಅವಳು ಬಸರಿ ಆಗಿರ್ಲಿ ಬಾಣಂತೀರಾಗಿರ್ಲಿ ಒಳ್ಳೆ ಊಟ ಕೊಟ್ಬಿಟ್ಟು 8 ಗಂಟೆಗೆ ನಿಲ್ಲಿಸಿ. ಬೆಕ್ಕು ತಿನ್ನೋದೇ 2 ಟೈಮ್. ಆಕ್ಚುಲಿ ಕರೆಕ್ಟಾಗಿ ತಿನ್ನೋದು 1 ಟೈಮೇ ಬೆಕ್ಕು ಊಟ ಮಾಡೋದು. ನಾವು ಇನ್ಸ್ಟಾಲ್ಮೆಂಟ್ ಒಂಚೂರು ಚೂರು ಅಂತ ಅವ್ರು ತಿನ್ಕೊಂಡು ಹೋಗ್ತಾರೆ ಅಷ್ಟೇ ಹೊರತು 2 ಟೈಮ್ ಊಟ ಸಾಕು. ಒಳ್ಳೆ ಹೆಲ್ದಿ ಫುಡ್ ಕೊಡಬೇಕು. ಗ್ರೇವಿ ಆಗಲಿ, ಇಲ್ಲ ನೀವೇ ನಾನ್ ವೆಜ್ ಮಾಡ್ತೀರಿ ಅಂತ ಹೇಳಿದ್ರೆ 3 ತಿಂಗಳಾದ್ಮೇಲೆ ಊಟ ಕೊಡಬೇಕು ಚೆನ್ನಾಗಿ. ಆ ಕಪ್ಪಿ ನೋಡ ಸ್ವಲ್ಪ ಏನ್ ಮಾಡ್ತದಲ್ಲ ಒಳಗಡೆ. ಅವಳು ಪ್ಯಾರೆಟ್ ಇಟ್ಕೊಂಡ್ಬಿಟ್ರೆ ಹುಚ್ಚಿ ಆಗ್ಬಿಡ್ತಾಳೆ. ಅಂದ್ರೆ ಅವಳು ಅದು ಬಿಟ್ಟಿರಲ್ಲ ಪ್ಯಾರೆಟ್ನ. ಗೊಂಬೆ ಕಿವಿ ಸೋರ್ತಾ ಇರುತ್ತೆ, ಶೀತಗಾಲ ಅಂತಾರೆ. ಇಯರ್ ಬಡ್ ಯೂಸ್ ಮಾಡಬೇಡಿ, ದಯವಿಟ್ಟು ಇಯರ್ ಬಡ್ ಯೂಸ್ ಮಾಡಬೇಡಿ. ಇಯರ್ ಗಳು ಯಾವ ತರ ಇರುತ್ತೆ ಅನ್ನೋದು ನಿಮ್ಗೆ ಗೊತ್ತಿಲ್ಲ. ನಾವೇನೋ ಕ್ಲೀನ್ ಮಾಡ್ಕೋತೀವಿ ಒಂದ್ ಇದರಲ್ಲಿ. ಮಕ್ಕಳು ಒಂಚೂರು ಹಿಂಗ್ ತಾಡಿದ್ರೆ ಕಿವಿ ಡ್ಯಾಮೇಜ್ ಅಲ್ಲ, ಬ್ರೈನ್ ಗಳಿಗೂ ಡ್ಯಾಮೇಜ್ ಆಗುತ್ತೆ. ಅದಕ್ಕೋಸ್ಕರ ಟಿಶ್ಯೂನಲ್ಲಿ ಇಲ್ಲ ಕಾಟನ್ ಅಲ್ಲಿ, ಡ್ರೈ ಕಾಟನ್ ಅಲ್ಲಿ ಕ್ಲೀನ್ ಮಾಡಿ. ನಿಮಗ್ ಮಾಡಕ್ಕೆ ಬರಲ್ಲ ಅಂದ್ರೆ ಆಸ್ಪತ್ರೆ ಕರ್ಕೊಂಡು ಹೋಗ್ಬಿಟ್ಟು ಕ್ಲೀನ್ ಮಾಡಿಸ್ಕೊಂಡ್ ಬನ್ನಿ. ಗೊಂಬೆ ಬಾರೆ, ನಿನ್ ಬಗ್ಗೆ ಇಷ್ಟು ಬಿಲ್ಡಪ್ ಕೊಟ್ರು ಬರದೇ ಇಲ್ಲಲ್ಲ ಗೊಂಬೆ. ನೀನು ವಸಿ ತೀಟೆ ಮಾಡ್ತಾಳ ಅವಳು. ಎಲ್ಲರೂ ಅವಳೇ ನೋಡ್ತಿರ್ತಾರೆ. ನೋಡಿ ಅವಳು ಮಾಡ್ತಿರೋದಕ್ಕೆಲ್ಲ ಇಲ್ಲಿ ಕೂತ್ಕೊಂಡು ನೋಡ್ತಿರೋದು ನೋಡಿ ಅವಳನ್ನ. ಅವಳೊಬ್ಳೆ ಸಾಕು ಎಂಟರ್ಟೈನ್ಮೆಂಟ್ ಕೊಡಕ್ಕಿ ಮನೆಗೆ. ಬಲ್ಲೆ ತೀಟೆ ರಾಣಿ. ಆಯ್ತಮ್ಮ. ಸೊ ಸಂಡೇ ಸ್ಪೆಷಲ್ ಇವತ್ತು ನಮ್ಮ ಮನೆದು. ನಮ್ಮ ಹೆಸರು ಹೇಳಿ ಅಂತ ಇರ್ತಿರಲ್ಲ, ಅದಕ್ಕೆ ಇವತ್ತು ಒಂದು ಹೆಸರು ಸುಮ್ಮನೆ ಒಂದು ರಿಲ್ಯಾಕ್ಸಿಂಗ್ ವಿಡಿಯೋ ಅಷ್ಟೇ.